ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೇರಾ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಒತ್ತಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ನಾನು ಕೇಳ್ಕೊತೀನಿ. ಇವತ್ತು ನಮ್ಮೂರಲ್ಲಿ ಏನೇನು ಮಾಡ್ತೀವಿ, ಹೇಗಿರುತ್ತೆ ಹಬ್ಬನ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಯಾರ್ಯಾರು ಬಂದಿರ್ತಾರೆ ಅಂತ ಎಲ್ಲ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಆಯಿತಾ. ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಈ ಹಬ್ಬ ನಡೆಯುತ್ತೆ. ಅಂದರೆ ಅಲ್ಲಿ ಮೈಕ್ ಹಾಕ್ಬಿಟ್ಟಿರ್ತಾರೆ ಫುಲ್ಲು. ಅದೊಂದು ಹೆಂಗೆ ಬರುತ್ತೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಾನು ತೋರಿಸ್ತೀನಿ ಹೆಂಗೆಲ್ಲ ನಮ್ಮೂರಲ್ಲಿ ಹಬ್ಬ ಮಾಡ್ತಾರೆ ಅಂತ. ನಿಜವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ ಈ ವ್ಲಾಗ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ನಮ್ಮೂರು. ಈ ಕಡೆ ನೋಡಬೇಕು, ಈ ಸುತ್ತೂರು ಕಡೆ ಎಲ್ಲ ಗದ್ದೆ ಸೀಮೆ. ಇವಾಗ ಸ್ವಲ್ಪ ಒಣಗಿರಂಗಿದೆ, ಬಟ್ ಸೀಸನಲ್ಲಿ ಬಂದರೆ ಇದು ಒಣಗಿರೋದಲ್ಲ, ಕಟಾವಾಗಿದೆ. ನಂಗೆ ಅಷ್ಟು ಗೊತ್ತಿಲ್ಲ. ಇವ್ರು ಅದನ್ನೇ ಸರಿಗೆ ಹೇಳು, ಇನ್ಫಾರ್ಮೇಶನ್ ಸರಿ ಕೊಡು ಅಂತ ಅಂದರು. ಈಗ ಕಟಾವಾಗಿರೋದ್ರಿಂದ ಅದು ಗ್ರೀನರಿ ನಿಮ್ಗೆ ಕಾಣಿಸ್ತಾ ಇಲ್ಲ. ಅಂದರೆ ತುಂಬ ಚೆನ್ನಾಗಿ ಕಾಣಿಸಿರೋದು. ಸುತ್ತೂರು ಹೊಳೆ ಆಗಿರ್ಬೋದು, ಅಲ್ಲಿ ಮಠ ಇದೆ, ಸುತ್ತೂರು ಮಠ. ಇಲ್ಲಾಂದರೆ ಇನ್ನೊಂದು ಮಾದೇಶ್ವರವರು ರಾಗಿ ಬೀಸಿದ್ರಲ್ಲ ಆ ಕಲ್ಲಿದೆ. ಇನ್ನು ದೇವಸ್ಥಾನ ಕಟ್ಟಿದ್ದಾರೆ. ಮಠ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಮೈಸೂರಿಂದ ಹೊರಟ್ಬಿಟ್ಟು ಚಿಕ್ಕಮ್ಮನ ಮನೆಗೆ ಹೋದ್ವಿ. ಅಂದರೆ ರಮೇಶ್ ಅವರ ಅಕ್ಕನ ಮನೆ. ಯಾಕೆಂದರೆ ನಮ್ಮನೆ ಸ್ವಲ್ಪ ಧೂಳಾಗಿರುತ್ತೆ, ಹಾಗಾಗಿ ಸೀದಾ ಅವ್ರ ಮನೆಗೆ ಹೋದ್ವಿ. ಟಿಫನ್ ಕೂಡ ಮಾಡಿರಲಿಲ್ಲ ನಾವು. ಅಲ್ಲೇ ಆಂಟಿ ಉಪ್ಪಿಟ್ಟು ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ಉಪ್ಪಿಟ್ಟು. ಅದನ್ನು ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ತಿಂಡಿನ ತಿಂದ್ವಿ. ಮತ್ತು ಅವ್ರು ಇನ್ನೂ ತಿಂದಿರಲಿಲ್ಲ, ಕೆಲಸ ಇತ್ತು ಅಂತ ಹಾಟ್ ಬಾಕ್ಸ್ಗೆ ಇಟ್ಬಿಡು ಅಂತ ಹೇಳಿದ್ರು. ನಾನು ಮಿಕ್ಕಿದ್ದು ಉಪ್ಪಿಟ್ಟೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡು, ಒಬ್ರು ಆಂಟಿ ಇರ್ತಾರೆ ನಮ್ಮ ಊರಲ್ಲಿ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಯಾಕೆಂದರೆ ನಂಗೆ ಡಸ್ಟ್ ಅಲರ್ಜಿ, ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರನ್ನ ಕರೆಯೋಣ ಅಂತ ಬಂದೆ. ಮನೆ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಇದು ನಮ್ಮ ಅತ್ತೆ ಮಾವ ಕಟ್ಸಿರೋ ಅಂತ ಮನೆ. ಸ್ವೀಟ್ ಮೆಮೊರಿ. ಊರಲ್ಲಿ ಮುತ್ಕೇನಲ್ಲಿ ಇದು ಒಂದು 9 ತಿಂಗಳಾಗಿತ್ತು ನಾವು ಅಲ್ಲಿಗೆ ಹೋಗಿ ನೋಡೋ ಅಷ್ಟೊತ್ತಿಗೆ ಈ ಅವಾಂತರ ಆಗಿತ್ತು ಮನೆ. ಯಾವಾಗಲೂ ಅಷ್ಟೇ ಅಲ್ವಾ, ಜನ ಇಲ್ಲ ಅಂತಂದರೆ ಮನೆಯಲ್ಲಿ ಒಕ್ಕಲಿಲ್ಲ ಅಂದರೆ ಹಿಂಗೆ ಆಗುತ್ತಲ್ಲ, ಧೂಳು ಜೇಡ ಎಲ್ಲ ಕಟ್ಟಿ ಮನೆ ಗಲೀಜಾಗಿತ್ತು ನೋಡಿ. ಇದು ಹಾಲು, ಅದು ಕಿಚನ್ನು, ಇದು ಡೈನಿಂಗ್ ಹಾಲು. ಆವಾಗಲೇ ಎಷ್ಟು ಪ್ಲ್ಯಾನಾಗಿ ಕಟ್ಟಿದ್ರು ಮನೆನ ಅಂದರೆ ಅವರು. ಆವಾಗ್ಲೇ ತಾರಸಿ ಮನೆ ಕಟ್ಟಿದ್ದವರು ಅವರೇ ಅಂತೆ. ಎಲ್ಲರೂ ಹಂಗೆ ಅಂತೀವಿ ನೋಡಿ. ಕಿಚನ್ ಹೆಂಗೆ ಎಷ್ಟು ಮಣ್ಣು ಬಿದ್ದಿದೆ ಅಲ್ಲಿ ಅಂದರೆ ಮೇಲಿಂದ ಉದುರುತ್ತೆ. ಡೈಲಿ ಕಸ ಗುಡಿಸಿದ್ರೆ ಓಕೆ, ಯಾರೂ ಇರಲ್ವಲ್ಲ, ನಾವು ಬ್ಯಾಂಗ್ಳೂರ್ಲಿ ಇರ್ತೀವಿ, ಹೋಗೋದೇ ಯಾವತ್ತಿಗೂ ಒಂದು ದಿವಸ. ಹಾಗಾಗಿ ಇವರು ಮನೆ ಕ್ಲೀನ್ ಮಾಡೋ ಮುಂಚೆ ಎಳ್ನೀರು ಕೊಟ್ಟರು, ಕುಡ್ಕೋ ಅಂತ. ಎಳ್ನೀರು ಕುಡ್ಕೊಂಡು ನೋಡಿ ಜೇಡ ಎಲ್ಲ ಕಟ್ಟಿತ್ತ. ಸರಿ, ನಾನು ಸ್ವಲ್ಪ ಕ್ಲೀನ್ ಮಾಡಿದೆ. ಅಷ್ಟೊತ್ತಿಗೆ ಆಂಟಿನೂ ಬಂದರು. ಅವರು ಸೋಫಾ ಕವರೆಲ್ಲ ತೆಗೆದ್ಬಿಟ್ಟು ಬಿಸಿಲಿಗೆ ಹಾಕಿದ್ವಿ. ಬೆಡ್ಶೀಟ್ಗಳಾಗಿರ್ಬೋದು ನೋಡಿ. ಇವರು ಅಡುಗೆ ಮನೆ ಎಲ್ಲ ಇವ್ರು ಕ್ಲೀನ್ ಮಾಡಿಕೊಂಡು, ಅವು ಆಂಟಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಪಾಪ. ಇಲ್ಲಾಂದರೆ ಕಷ್ಟ ಆಗೋದು. ಅವರು ಬೇಕಾಗಿರೋರು, ತುಂಬ ಹೇಳ್ದಾಗೆಲ್ಲ ಬಂದು ಕ್ಲೀನ್ ಮಾಡಿಕೊಡ್ತಾರೆ. ರಿಲೇಷನ್ನೇ ಆಗಬೇಕು ಅವರು. ನಮ್ಮ ಮನೆ ಅನ್ನೋ ಒಂದು ಭಾವನೆಯಿಂದ ಬಂದು ಕ್ಲೀನ್ ಮಾಡ್ತಾರೆ. ಅದಕ್ಕೆ ನನಗೆ ಒಂಥರ ಗೌರವ. ಅವ್ರನ್ನ ಕಂಡ್ರೆ ಯಾವಾಗಲೂ ನಾವು ಬರಲ್ಲ ಮಾಡಲ್ಲ ಅಂತೇನು ಹೇಳಲ್ಲ, ಬಂದು ಮಾಡಿಕೊಡ್ತಾರೆ. ಮತ್ತು ಇವರು ಎಲ್ಲೋ ಯಾರೋ ಫ್ರೆಂಡು ತೆಂಗಿನಕಾಯಿ ಎಳ್ನೀರು ಕೊಟ್ಟರು ಅಂದ್ಬಿಟ್ಟು ತಂದಿದ್ರು ತೋಟದ್ದು. ತುಂಬ ಚೆನ್ನಾಗಿತ್ತು. ಎಳ್ನೀರೆಲ್ಲ ಕುಡ್ಕೊಂಡು ಕೆಲಸ ಮಾಡೋ ಮುಂಚೆ ಶಕ್ತಿ ಬೇಕಲ್ಲ, ತೆಂಗಿನಕಾಯಿ ಎಲ್ಲ ತಿಂದ್ಕೊಂಡು ತುಂಬ ಚೆನ್ನಾಗಿತ್ತು. ಸರಿ, ಕೆಲಸ ಮಾಡೋಣ ಅಂತ ಬೆಂಗಳೂರಲ್ಲಿ ಒಂದು ಎಳ್ನೀರು 50-60 ರೂಪಾಯಿ ಕೊಡಬೇಕು. ನಮ್ಮ ಊರಲ್ಲಿ ಎಷ್ಟು ಫ್ರೀಯಾಗಿ ಸಿಗುತ್ತೆ ಅಂದರೆ ಅದೊಂಥರ ಖುಷಿ ಆಯಿತು ನೋಡಿ. ಆಂಟಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ತಿಥಿಲ್ ಹಾಕಿರೋದು ಹೂವು. ಬಿಡಿ ಸಾಕು, ಕೆಳಗೆ ಗುಡಿಸ್ಬಿಟ್ಟು ತುಂಬಿಟ್ರೆ ನಾವು ತೊಳ್ಕೊತೀವಿ. ಒಳಗಡೆ ಹಾಕೊಳ್ಳ ನೋಡಿ. ಆಗಲ್ವಾ? ನಾನು ಕುಡಿದ್ನಲ್ಲ ಶಿವಮಕ್ಕನಿಗೆ ಹೋಗೋ
ಹ್ಞೂ ಸಾಕು, ಬೇಡ ಆಮೇಲೆ ಕುಡಿತೀನಿ. ಆಂಟಿ ಕುಡಿ ಫಸ್ಟ್, ಕುಡ್ಕೊಳ್ಳಿ, ಕುಡೀರಿ ಎಳ್ನೀರು. ಚೆನ್ನಾಗೈತಾ? ನೀನೊಂದು ಕುಡಿಯೋಗು. ಛೇ ಪಾಪ ನಂಗೆ ವಾವ್, ಕುಡಿಯೋದು. ಕೈ ಕೈ ಹುಷಾರು, ಕೈ ಕೈ ಮೊದಲೇ ಕೈ. ವಾವ್ ಸೂಪರ್, ತಿನ್ಬಿಡಿ ತೊಳಿ. ಚೆನ್ನಾಯ್ತು, ತಿನ್ನೋಡಿ ಕಾಯಿ. ಭಯನಾ ನಿಮ್ಗೆ ಸತ್ತೋಗಿರೋದಕ್ಕೆ? ಹಾಂ ಅಲ್ಲ ಅದಕ್ಕೇನು ಪಾಪ ಹುಡುಗಿ ಗೊತ್ತೋಡ್ಬಿಟ್ರ ನೀವು? ಹೆದರಿಕೆ ಆಯ್ತಾ? ಹಾಂ ಹಾಂ ಎಲ್ಲ ಬಂದಿದ್ರಾ ಊರವ್ರು? ಇನ್ನು ಪಾಪ ಆಂಟಿ ನಾನು ಇಲ್ಲೇ ಇದ್ಕೊಳ್ಳಿ ನಮ್ಮ ಮನೇಲೆ, ನೀವು ಹೆಂಗೆ ಒಬ್ಬರೇ ಇದ್ದೀರದಲ್ವಾ ಅಂತ ಅಂದೆ. ಇಲ್ಲ ನಂಗೆ ಭಯ, ಯಾರೋ ಸತ್ತೋಗ್ಬಿಟ್ಟವ್ರೆ, ಒಬ್ಬಳೇ ದೊಡ್ಡ ಮನೇಲಿ ಹೆಂಗಿರ್ಲಿ ಅಂತ ಹೇಳ್ತಾ ಇದ್ರು. ಪಾಪ ಏನು ಅವರು ಒಬ್ಬರೇ ಮಗಳು ಮದುವೆ ಮಾಡ್ಬಿಟ್ಟಿದ್ದಾರೆ, ಒಬ್ಬಳೇ ಮಗಳು ಅವ್ರಿಗೂ. ಅವಳು ಪಾಪ ಎಲ್ಲೋ ಊಟಲಿರ್ತಾಳೆ ದೂರ, ಹಾಗಾಗಿ ಇವರೊಬ್ಬರೇ ಇಲ್ಲಿರ್ತಾರೆ. ನಾವು ಕರೆದಾಗ ಬರ್ತಾರೆ ಹೋಗ್ತಾರೆ. ಒಂಥರ ಏನೋ ನಮಗೂ ಒಂದು ಆಶ್ರಯ ಇದ್ದಂಗೆ. ಬಂದು ಸ್ವಲ್ಪ ಎಲ್ಪ್ ಮಾಡ್ತಾರೆ. ಎಷ್ಟು ಮನೆ ಗಲೀಜಾಗಿತ್ತು ಅಂದರೆ ನೀವು ನೋಡಿರಿ. ನಾನು ಏನಕ್ಕೆ ಎಲ್ಲನೂ ತೋರಿಸ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಬೆಂಗಳೂರು ಅಥವಾ ಮೈಸೂರಲ್ಲಿ ಸೇರಿಕೊಂಡು ಮನೆ ಹಳ್ಳಿಲಿರುತ್ತೋ ಅವ್ರ ಕತೆ ಎಲ್ಲ ಇದೇ ರೀ. ಹಬ್ಬ ಹುಣ್ಣಿಮೆಗೆ ಮಾಡಲೇಬೇಕು, ಸಂಪ್ರದಾಯ ಮಾಡದೆ ವಿಧಿ ಇಲ್ಲ. ಹಾಗಾಗಿ ಹಿಂಗಾಗೆ ಆಗುತ್ತೆ. ಒಂದು ಹೆಜ್ಜೆ ಇಟ್ಟರು ಅಲ್ಲಿ ಧೂಳು ಅಂದರೆ ಧೂಳು, ಅಷ್ಟು ಧೂಳಿತ್ತು. ನಮ್ಗೆ ಯಾಕೆ ಇಷ್ಟು ಧೂಳು ಅಂದರೆ, ಅದು ಹಳೆ ಮನೆ, ಹೆಂಚಿನ ಮನೆ, ಮುಂದೆ ತಾರಸಿದೆ ಅಷ್ಟೆ. ಎಲ್ಲ ಗುಡಿಸಿ ಆದಮೇಲೆ ಪೈಪ್ ಹಾಕ್ಕೊಂಡು ಸದ್ಯ ನೀರು ಬರ್ತಿತ್ತು ನಮ್ಮ ಪುಣ್ಯಕ್ಕೆ. ನೀರು ಮತ್ತು ಕರೆಂಟು ಚೆನ್ನಾಗಿದೆ ಊರಲ್ಲಿ. ನಾನು ಮದುವೆ ಆದಾಗಂತೂ ಅದು ಕಷ್ಟ ಆಗಿತ್ತು ನೋಡಿ. ಇವಾಗ ತೊಳೆದ ಮೇಲೆ ಮನೆ ಹೆಂಗೆ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀರಾ. ಎಲ್ಲ ತೊಳೆದು ರಂಗೋಲಿನೂ ಬಿಟ್ಟು ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿನೂ ಮಾಡಿಬಿಟ್ಟು ಎಲ್ಲ ಮಾಡಿದ್ದೀನಿ. ಹೆಂಗಿದೆ ಮನೆ ಇವಾಗ ನೋಡಿ. ಹಂಗಿದ್ದ ಮನೆನ ಅದಕ್ಕೆ ಹೇಳೋದು ಮನೇಲಿ ಹೆಣ್ಮಕ್ಳಿರ್ಬೇಕು ಅಂತ. ನೀವು ಫಸ್ಟ್ ನೋಡಿದ್ಕು ಈಗ ನೋಡಿದ್ಕು ಎಷ್ಟು ಡಿಫ್ರೆಂಟ್ ನೋಡಿ. ಅಡುಗೆ ಮನೆ ಮೊದಲು ಹೆಂಗಿತ್ತು, ಇವಾಗ ಹೆಂಗಾಯಿತು ಅಂತ ದಯವಿಟ್ಟು ಕಮೆಂಟ್ ಹಾಕಿ ಆಯಿತಾ. ನೀವೆಲ್ಲ ಯಾರು ಹಿಂಗಿದ್ದೀರಾ ಅಂತ. ನಿಮಗೂ ಈ ಪರಿಸ್ಥಿತಿ ಇದ್ದರೆ ಊರಲ್ಲಿ ಮನೆ ಇಟ್ಟು ಮೈಸೂರಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಇದೇ ಇರುತ್ತೆ. ಊರಿಗೆ ಮಕೆ ಹಬ್ಬ ಮಾಡೋದು, ಮಾರಿ ಹಬ್ಬ ಮಾಡೋದು, ಪಕ್ಷ ಮಾಡೋದು. ನಾನು ಇನ್ನೂ ಬೇಗ ಬೇಗ ರೆಡಿ ಆದೆ. ಯಾಕಂದರೆ ನಮ್ಮೂರಲ್ಲಿ ಹೇಳಿದ್ನಲ್ಲ ಮಡೆ ಹುಯ್ತಾರೆ ಈ ಹಬ್ಬಕ್ಕೆ ಅಂತ. ರೆಡಿ ಆದೆ. ಇವರು ಬಂದು ಪೂಜೆ ಮಾಡಿದ್ರು ದೇವ್ರಿಗೆ. ಏನೋ ಇವ್ರಿಗೆ ಈ ಹಬ್ಬ ಅಂದರೆ ತುಂಬ ಒಲವು ಜಾಸ್ತಿ. ನಳ್ಳಿ ಮಾರಿ ಹಬ್ಬ ಅಂದರೆ ತುಂಬ ಸೆಂಟಿಮೆಂಟ್ ಕೂಡ ಅವ್ರಿಗೆ. ಒಂಥರ ಅವಾಗಿಂದನೂ ಹಾಗೆ. ಬೇರೆ ಹಬ್ಬಗಳೆಲ್ಲ ಸ್ವಲ್ಪ ಪರವಾಗಿಲ್ಲ, ಬಟ್ ಈ ಹಬ್ಬ ಅಂದರೆ ತುಂಬ ಇಷ್ಟಪಟ್ಟು ಮಾಡೋ ಅಂಥದ್ದು. ನಾನು ಫೋಟೋ ಎಲ್ಲ ಪೂಜೆ ಮಾಡಿ, ನಮ್ಮ ಅತ್ತೆ ಮಾವ ಅವ್ರಿಗೆ ಪೂಜೆ ಮಾಡಿ, ಆಚೆ ಎಲ್ಲ ಪೂಜೆ ಮಾಡಿಬಿಟ್ಟು ಒಂದು ದಿವಸದಲ್ಲಿ ಇಷ್ಟೆಲ್ಲ ಮಾಡಿರೋದು. ಮೈಸೂರಿಂದ ಬಂದು ಮನೆಗೆ ಗುಡಿಸಿ ಒರೆಸಿ ತೊಳೆದು ನಾನು ರೆಡಿಯಾಗಿ ಆಚೆ ರಂಗೋಲೆ ಹಾಕಿ ದೇವ್ರ ಫೋಟೋ ಎಲ್ಲ ತೊಳ್ಕೊಂಡು ನೋಡಿ. ಇದು ಮಡೆ ಹುಯ್ಯೋ ಅಂಥದ್ದು ಅಂದರೆ ಸ್ವೀಟ್ ಪೊಂಗಲು, ವೈಟ್ ರೈಸು ಮಾಡ್ತೀವಿ. ಊರವರೆಲ್ಲ ಒಂದು ಕಡೆ ಸೇರಿ ಅಲ್ಲೇ ಒಲೆಗಳನ್ನ ಹಾಕ್ಕೊಂಡು ಅನ್ನ ಮಾಡೋ ಅಂಥದ್ದು. ಇಲ್ಲಿ ನೋಡಿ ಎಲ್ಲ ಇದು ಸಂಪ್ರದಾಯ ಅವಾಗಿಂದನೂ ಬಂದಿರೋ ಅಂಥದ್ದು. ಬಿಸಿಲಿರುತ್ತೆ, ಕಣ್ಣು ಉರಿತಾ ಇರುತ್ತೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ದೇವ್ರಲ್ವಾ, ದೇವ್ರು ಮಾಡಿದವರು ಯಾವತ್ತೂ ಏನೂ ಹಾಳಾಗಲ್ಲ. ಅದು ನನ್ನ ನಂಬಿಕೆ. ನಮಗೆ ಹೇಳ್ಕೊಟ್ಟಿರೋದು ಹಾಗೇನೆ. ನಮ್ಗೆ ಎಷ್ಟು ಗೊತ್ತೋ, ಎಷ್ಟು ಮಟ್ಟಿಗೆ ನಮ್ಮ ಕೈಲಿ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀವಿ. ಎಲ್ಲರನ್ನೂ ನಾವು ಸ್ಯಾಟಿಸ್ಫೈಡ್ ಮಾಡೋಕ್ಕಾಗಲ್ಲ. ಇವರು ರಮೇಶ್ ಅಕ್ಕ, ಎರಡನೇವರು. ಮೊದಲನೇವ್ರು ಇಲ್ಲ, ಸ್ವಲ್ಪ ದಿವಸದಲ್ಲಿ ಹೋದರು. ನಾವಿಬ್ಬರು ಎಲ್ಲ ಆದಮೇಲೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡೋ ಅಂಥದ್ದು. ಇಲ್ಲಿದ್ದಾಳಲ್ಲ ಅವ್ರ ಅಕ್ಕನ ಮಗಳು ಮತ್ತು ಅವ್ರ ಅಕ್ಕನ ಮಕ್ಕಳು ಅವರಿಬ್ಬರು.
ಅದು ಕರೆಕ್ಟಾಗಿ ನಿಂತಿಲ್ಲ ಅವರು. ನೋಡ್ತಾ ಇದ್ದೀರಲ್ಲ, ಅವಳಿಗೆ ಫೋಟೋ ವಿಡಿಯೋ ಮಾಡಬೇಕಂದ್ರೆ ಮಾಮ ಹೇಳ್ಬಿಟ್ಟು ತೆಗೀರಿ, ಪೋಸ್ ಕೊಡ್ತೀನಿ ಅಂತ ಬೇರೆ ಅಲ್ಲಿ ಕಾಮಿಡಿ ಮಾಡ್ತಾ ಇದ್ಲು ಅವ್ರ ಮಾಮ ವಿಡಿಯೋ ತೆಗಿಬೇಕಂದ್ರೆ. ಇಲ್ಲಿ ಎಲ್ಲರೂ ಹಾಗೆ ಒಟ್ಟಿಗೆ ಎಲ್ಲ ಮಡೆ ಮಾಡಬೇಕು, ಆಮೇಲೆ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಬೇಕು. ಲಾಸ್ಟಲ್ಲಿ ಅಲ್ಲಿ ತಂದಿರೋ ಅಂಥ ಉತ್ನಳ್ಳಿ ಅಮ್ಮನ ದೇವಸ್ಥಾನದಿಂದ ತೀರ್ಥ ತಂದಿರ್ತಾರೆ ಯಾರಾದರೂ ಒಬ್ಬರು, ಅದನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ಕೊಂಡು ಬರ್ತಾರೆ. ಅದಾದಮೇಲೆ ಅವ್ರ ಮನೆಗೆ ಎತ್ಕೊಂಡು ಹೋಗೋ ಅಂಥದ್ದು. ಅಲ್ಲಿವರೆಗೂ ಯಾರು ನಮ್ದಾಯ್ತು ನಾವು ಹೋಗೋಣ ಅನ್ನೋ ಥರ ಏನಿಲ್ಲ. ಎಲ್ಲರೂ ಒಂದೇ ಸಲ ಮಾಡಬೇಕು, ಒಂದೇ ಸಲ ಒಲೆ ಹಚ್ಚಬೇಕು, ಎಲ್ಲ ಆಗೋವರೆಗೂ ವೆಯ್ಟ್ ಮಾಡಿದ್ದು ಸಮಾಧಾನವಾಗಿ. ಆಮೇಲೆ ಲಾಸ್ಟಲ್ಲಿ ಅವರು ತೀರ್ಥ ಹಾಕಿದ ನಂತರನೇ ತೊಗೊಂಡು ಹೋಗೋ ಅಂಥದ್ದು. ಅದಾದಮೇಲೆ ಅವ್ರ ಮನೇಲಿ ಏನೇನು ಮಾಡ್ಕೊಬೇಕು ಮಾಡೋ ಅಂಥದ್ದು. ಇದೊಂಥರ ನಮ್ಮನೇಲಿ ನಮ್ಮೂರಲ್ಲಿ ವಿಶೇಷವಾಗಿ ಮಾಡೋ ಅಂಥ ಹಬ್ಬ ಇದು. ನಿಮ್ಮ ಕಡೆ ಯಾರೆಲ್ಲ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಹಾಕಿ. ಇನ್ನು ಇವರು ಬಾವನ ಜೊತೆ ಸ್ವಲ್ಪ ಯಾವಾಗಲೂ ತರಲೆ ಮಾತುಗಳು ಆಡ್ತಾ ಇರ್ತಾರೆ ಇವರಿಬ್ರು ಕೂತ್ಕೊಂಡು. ಏನಾದರೂ ಇವ್ರಿಗೆ ಚುಡಾಯಿಸೋದು, ಇವ್ರು ಅವ್ರಿಗೆ ರೇಗಿಸೋದು, ಈ ಥರ ಮಾತುಗಳು. ಇನ್ನು ಅಷ್ಟೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಅವ್ರ ಮನೆಯಲ್ಲೇ ಕೂತಿದ್ದೆ. ಯಾಕೆಂದರೆ ನಾವು ಹೋಗಿದ್ದೆ ಅವ್ರ ಮನೆಗೆ ಹಬ್ಬಕ್ಕೆ, ನಮ್ಮ ಮನೇಲಿ ದೀಪ ಹಚ್ಬೇಕಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದಿದ್ದು. ಇಲ್ಲಿಂದ ಹಬ್ಬ ಶುರು. ಇಲ್ಲಿ ಪೆಂಡೆಲ್ ಹಾಕೋರೆಲ್ಲ ಬಂದಿದ್ರು, ಮೇಲ್ಗಡೆ ಊಟಕ್ಕೆಲ್ಲ ಕೊಡಬೇಕು ಅಲ್ಲ, ಅದಕ್ಕೆ ಪೆಂಡೆಲ್ ಹಾಕೋರಿದ್ರು. ಮತ್ತು ಇಲ್ಲೆಲ್ಲ ಮಟನ್ನು ಅಥವಾ ರೇಷನ್ನು ಎಲ್ಲನೂ ಮೇಲ್ಗಡೆ ರೂಮಲ್ಲಿ ಇಟ್ಕೊಂಡಿದ್ರು ಆಂಟಿ. ಅಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಮನೆ ಗಲೀಜಾಗಲ್ಲ ಅಂತ ಹೇಳಿ ಮೇಲ್ಗಡೆನೆ ಇಟ್ಕೊಂಡಿರೋಂಥದ್ದು. ಮತ್ತು ಕರೆಂಟ್ ಬೇರೆ ಹೋಯ್ತು, ಇವನು ಬೇರೆ ಸಾಹಸ ಮಾಡ್ದ. ಆ ಸ್ಟೌವು ಗ್ಯಾಸ್ ಎಲ್ಲ ಇದೆ, ಸಾಹಸ ಮಾಡಿ ಲೈಟ್ ಅಂತೂ ಹಾಕ್ದ. ಇನ್ನು ನಮ್ಮ ಮನೇಲಿ ಈ ಥರ ಪೂಜೆ ಮಾಡಿದೆ ಸಿಂಪಲ್ಲಾಗಿ. ಈ ವರ್ಷ ಹಬ್ಬ ಇಲ್ಲ ಅದ ಕಾರಣದಿಂದ ಸಿಂಪಲ್ಲಾಗಿ ಪೂಜೆ ಎಲ್ಲ ಕಾಯಿ ಹೊಡ್ಕೊಂಡು 2 ಬಾಳೆಹಣ್ಣು ಮುಡ್ಕೊಂಡು ಮಾಡಿದ್ವಿ. ಮನೇಲಿ ದೀಪ ಹಚ್ಬೇಕಲ್ಲ, ಹಾಗೆ ಮನೆ ಖಾಲಿ ಬಿಡಬಾರ್ದು ಅಂತ ಹೇಳಿ ಮಾಡಿದ್ವಿ. ಏನಾದರೂ ನಿಮಗೆ ಬೇಜಾರಾಗಿದ್ರಲ್ಲಿ ಕ್ಷಮಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ.